ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ 6 ಗಂಟೆ ಆಗೈತೆ. ಇವಾಗ ಎದ್ದೀನಿ ಸ್ನೇಹಿತರೆ. ಎದ್ದಿನ ಏನೂ ಕೆಲಸ ಇಲ್ಲ, ಅಲ್ಲಿದಲ್ಲೇ ಎಲ್ಲ ಐತೆ ನೋಡಿ. ಇನ್ನು ಬಟ್ಟೆ ಮಡಚಬೇಕು, ಮನೆ ತೊಳ್ಕೊಬೇಕು, ಬಾಂಡೆ ತಿಕ್ಕಬೇಕು. ಇವತ್ತೇನು ಸಂಡೇ ಸ್ನೇಹಿತರೆ, ಶ್ರಾವಣಿಯರ್ ಸ್ಕೂಲ್ ರಜೆ ಇರುತ್ತೆ. ಸುಮ್ಮ ಆರಾಮಾಗಿ ಮಾಡ್ಕೊಂಡ್ರಾತಂತ ಲೇಟಾಗಿ ಎದ್ದು ನೋಡಿ. ನಾ ಶ್ರಾವಣಿನ ಮಲ್ಕೊಂಡಾರಿ, ಇಷ್ಟೆಲ್ಲ ಬಾಂಡೆ ಸೆಟ್ ಮಾಡ್ಕೊಂಡಿನಿ. ಆದ್ರೆ 5:15 ಎದ್ದೀನಿ ರೀ. ಒಂದು ಸ್ವಲ್ಪ ನಂದು ಬಟ್ಟೆ ವ್ಯಾಪಾರ ಉದ್ರಿದು ಲೆಕ್ಕ ಐತ್ರಿ, ಅದಷ್ಟು ನೋಡ್ಕೊಂಡೆ. ಎಷ್ಟು ಹೋಯ್ತು, ಎಷ್ಟು ಅಮೌಂಟ್ ಬಂತು, ಎಷ್ಟಿಲ್ಲ ಅಂತ ನೋಡ್ಕೊಂಡೆ. ಇವಾಗ ಒಂದು 10,000 ರೂಪಾಯಿ ಕೂಡೈತ್ರಿ ಉದ್ರಿ. ಒಂದು 5,000 ರೂಪಾಯಿ ಉದ್ರಿ, 10,000 ಐತ್ರಿ ಉದ್ರಿ ಸ್ನೇಹಿತರೆ. ಏನು ಮಾಡೋದು, ಒಂದು 20,000 ರೂಪಾಯಿದು ಮಾರೈತ್ರಿ. ನಾ ರೊಕ್ಕ ಭಾಳ ಕೂಡ್ಬೇಕ್ರಿ. 80,000 ರೂಪಾಯಿ ಮಾಲ್ ಹಾಕೀನಿ. ನಾ 60,000 ರೂಪಾಯಿ ಕೂಡ್ಬೇಕು ನೋಡಿ. ಉದ್ರಿ ಭಾಳ ಸ್ನೇಹಿತರೆ. ಆ ಕಡೆ ಒಂದಿಷ್ಟು ನಾಳೆಗೆ ಬರುವುದವ್ರಿ. ಒಂದಿಟ್ಟು ಪೋಣಿ ತೊಗೋಬೇಕಂತ ನಾ ಮಾಡೀನಿ ರೀ. ಫೋನ್ ತೊಗೊಳೋದಾಗುತ್ತೋ, ಬಟ್ಟೆ ಹಾಕೋದಾಗುತ್ತೋ, ಸಾಲಿಗೆ ಇದ್ರಾಗ ಎಲ್ಲನೂ ಇದ್ರಾಗನೇ ನೋಡ್ಕೋಬೇಕಲ್ರಿ. ಬಟ್ಟೆ ವ್ಯಾಪಾರನಾಗೇ ಎಲ್ಲನೂ ಒಗಿಬೇಕು. ಇರ್ಲಿಕ್ಕಂದು ಇಲ್ಲಿ ನೋಡಿ ಸ್ನೇಹಿತರೆ. ಆನ್ಲೈನ್ ಒಂದು ಸ್ವಲ್ಪ ಚೆನ್ನಾಗಿ ಹೋದು. ಗಂಡು ಜರಿ ಕೂಡ್ತಿತ್ತು, ಭಯ ಆಗ್ತಿದ್ದಿಲ್ಲ. ಇವಾಗ ಆನ್ಲೈನ್ ಒಂದು ಬಂದ್ ಮಾಡಿಬಿಟ್ಟಿನಿ. ಯಾಕ್ರಿ ಮಾಡಿರಿ ಅಕ್ಕ ಅಂತ ನಮ್ಮ ಅಕ್ಕ ಇಬ್ಬರು ಆರ್ಡ್ರ್ ಕೊಟ್ಟಾರ. ನೋಡೋ ಸ್ನೇಹಿತರೆ, ಮುಂದೆ ಬರೋ ದಿನಗಳಲ್ಲಿ ನೀವೆಲ್ಲರೂ ಕಮೆಂಟ್ ಹಾಕಿದ್ರಂದ್ರೆ ಮಾಡ್ತೀನಿ. ನನಗೆ ಯೂಟ್ಯೂಬ್ ತೆಗ್ಯಾನ ಎಲ್ಲರೂ ಸೀರೆ ಬಿಸ್ನೆಸ್ ಮಾಡೋದು ನೋಡಿ ತುಂಬ ಬೇಜಾರಾಗುತ್ತೆ. ಮತ್ತು ಇನ್ನೇನು ಬಿಡ ಅಂತೇಳಿ ಅದಕ್ಕೆ ಸುಮ್ಮನೆಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೋ ಮರಿಬೇಡಿ ಬಟ್ಟೆ ಆನ್ಲೈನ್ ಬಿಸ್ನೆಸ್ ಬಗ್ಗೆ. ನೋಡಿ ಸ್ನೇಹಿತರೆ, ಅಂಗ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದೀನಿ. ಒಳ್ಯಾಕೆ ಬಂದು ಇಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಇಷ್ಟು ಬಟ್ಟೆ ಮಡಚಿಟ್ಟು, ಇಷ್ಟು ಮನೆ ಕಸ ಗುಡಿಸಿ ಮನೆ ತೊಳ್ಕೊಂಡು ನೋಡಿ. ಅಡುಗೆ ಮನೆ, ದೇವ್ರ ಮನೆ ತೊಳ್ದೀನಿ. ಟೈಮ್ 8 ಗಂಟೆ ಆಗೈತೆ. ಅವರು ಜಾಕ ಮಾಡಿಸ್ತೀನಿ ರೀ. ನೀರು ಕಾಸಕ್ಕೆ ಇಟ್ಟೀನಿ ನೋಡಿ. ಮನೆಯೆಲ್ಲ ತೊಳ್ದೀನಿ, ಕ್ಲೀನಾಗೈತೆ. ಗ್ಯಾಸ್ ಕಟ್ಟಿ ಎಲ್ಲ ನೀನು ಎಣ್ಣೆ ಚೆಲ್ಲಿತ್ರಿ. ವಡಪ್ಪ ಮಾಡಿದ್ನೆಲ್ಲ ಶ್ರಾವಣಿಂಗ್ ಇದು ಮಾಡಿಬಿಟ್ಟ, ಕಡ್ಚಿಗೆ ಚೆಲ್ಲಿತ್ರಿ. ಅದು ಒಲೆ ಬಂದ್ ಮಾಡಿಂದಾನೆ ಚೆಲ್ಲಿತ್ತು. ಅದು ನೀವಿಟ್ಟು ಅದನ್ನೆಲ್ಲ ಸಾಬೂನು ಹಾಕಿ ತೊಳ್ಕೊಂಡು ಕ್ಲೀನ್ ಮಾಡೀನಿ ನೋಡಿ. ಎಲ್ಲ ಕ್ಲೀನಾಗೈತಿ. ನಾವು ಒಲೆ ಪೂಜೆ ಮಾಡೀನಿ, ಗ್ಯಾಸ್ ಪೂಜೆ ಮಾಡಿ ಒಲೆ ಪೂಜೆ ಮಾಡಬೇಕು. ಬಾಂಡೆನೂ ತಿಕ್ಕೀನಿ. ಅವ್ರಿಗೂ ಜಾಕ ಮಾಡಿಸ್ತೀನಿ ರೀ. ಈಗ ಜಾಕ ಮಾಡಿಸ್ಬೇಕು. ಚಪಾತಿ ಹಿಟ್ಟು ನಾದಬೇಕು. ಶ್ರಾವಣಿ ಚಪಾತಿ ಮಾಡಿ ಏನಂತೀನಿ ನೋಡೋ ಸ್ನೇಹಿತರೆ. ಪೂರಿ ಮಾಡಿ ಮಮ್ಮಿ ಅನ್ನಕತ್ತಾಳ. ಯಾವಾಗ ಮಾಡ್ದಾಗತ್ತ ಮಾಡ್ತೀನಿ ರೀ. ಪೂರಿ ಎಲ್ಲ ಮಾಡಿ ನಿನ್ನೆ ಎಣ್ಣೆ ತಿಂದಿರಿ, ಇವತ್ತು ಬೇಡವಾದ್ರೆ ನಿನ್ನೆ ವಡಾಪಾವ್ ತಿಂದ ಸ್ನೇಹಿತರೆ. ಮತ್ತು ಪೂರಿ ಮಾಡಂತ ನೋಡಿ. ಏನು ಮಾಡೋದು ನೋಡ್ಬೇಕು. ಯಾವಾಗ ಮಾಡಿ ಚಪಾತಿ ಮಾಡಿಬಿಡ್ತೀನಿ ರೀ. ಸುಮ್ಮ ಹಂಗೆ ಅಂತಾರೆ ಅವರು. ಬ್ರಷ್ ಮಾಡಕತ್ತಾರ ನೋಡಿ. ಶ್ರಾವಣಿ ಎಲ್ಲೋದಮ್ಮ? ನಾನು ಇನ್ನೂ ಸೀರೆ ಶ್ರಾವಣಿ ಜಾಕ ಮಾಡಿ ಬಟ್ಟೆ ಎಲ್ಲ ಹಂಗೆ ಅದಾವು. ಬನ್ನಿ ಸ್ನೇಹಿತರೆ, ಜಾಕ ಮಾಡಿಸಿ ಇಟ್ಟನದ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ ಸ್ನೇಹಿತರೆ. ಶೇರ್ ಮಾಡಿ, ಲೈಕ್ ಕೊಡಿ, ಇಷ್ಟೇ ನಿಮ್ಗೆ ಬೇಡೋದು, ಮತ್ತೇನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿ ಸ್ನೇಹಿತರೆ. ಶ್ರಾವಣಿದು ಜಾಕ ಆಯಿತು, ಶ್ರಾವಣಂದು ಜಾಕ ಆಯಿತು. ಏನು ತಿನ್ನಕತ್ತೀರೋ ಇಬ್ಬರು? ಸಂಜಿನಾಗ 2 ಪಾವ್ ವಡ ಉದ್ದಲ್ಲ ಹಾಕಿ ಇಬ್ರಿಗೆ ಒಂದೊಂದು ಹಾಕಿ ಕೊಟ್ಟು ನೋಡಿ. ತಿನ್ನಕತ್ತರ. ನಾ ಅಡಿಗೆ ಲೇಟ್ ಆಗುತ್ತೆ, 9 ಗಂಟೆ ಆಗೈತ್ರಿ. ಇವ್ರು ಒಂದು ವಡಾಪಾವ್ ತಿನ್ಕೊಂಡ್ರೆ ಮತ್ತೆ ಲೇಟ್ ಆದ್ರೆ ನಡಿತೈತ್ರಿ. ಅದಕ್ಕಾಗಿ ವಡಾಪಾವ್ ಹಚ್ಕೊಟ್ಟಿನಿ. ನಾನು ಚಪಾತಿ ಹಿಟ್ಟು ನಾದಬೇಕ್ರಿ. ಚಪಾತಿ ಮಾಡಿಬಿಡ್ತೀನಿ ಡೈರೆಕ್ಟ್. ಸುಮ್ಮನೆ ಒಳ್ಳೆ ಅದು ಇದು ಮಾಡ್ಕೊತ ಕುಂದ್ರಪಾಲಿ. ಚಪಾತಿ ಮಾಡ್ತೀನಿ, ಮಾಡಿ ಡಬ್ಬ ಹಾಕ್ತೀನಿ. ತಲೆ ಇಟ್ಕೊಂಡು ಜಾಕ ಮಾಡ್ತೀನಿ. ಜಾಕ ಮಾಡಿ ಚಪಾತಿ ಹಿಟ್ಟು ನಾದ್ತೀನಿ ರೀ. ಮತ್ತು ಶಿವನ್ ಸ್ನೇಹಿತರೆ, ಶ್ರಾವಣಿ ಪೂಜೆ ಮಾಡ್ತೀನಿ ಅಂತ ಏನು ಮಾಡ್ತಾನ್ರಿ ಇವತ್ತು ಎಲ್ಲ ಚೆರಿಗೆ ಅವ್ನು ತಿಕ್ಕಬೇಕು ರೀ. ಕಾಯಿ ಟೈಮು ಕಾಯಿ ತಗಟ್ಟು ತಿಕ್ಕಿ ಜಗಲಿ ಒರೆಸಿ ಮಾಡಬೇಕು. ನಾನೇ ಮಾಡ್ತೀನಿ ರೀ. ಜಾಕ ಮಾಡಿ ಪೂಜೆ ಮಾಡಿ ನಾ ಮಾಡ್ತೀನಿ ತಗೋ. ಯಾಕೆ ನೀ ಸ್ವಚ್ಛ ಆಗಲ್ಲ ಇವತ್ತು ಆಯ್ತಾರ. ಉಷ್ಟು ತಿಕ್ಕಿ ಬೇರೆ ನೀರು ತುಂಬಿಬಿಟ್ಟು ಕುಕ್ಮ ದೇವ್ರಿಗೆಲ್ಲ ಕುಕ್ಮ ಹಚ್ಚಿ ಸ್ವಚ್ಛಗೆ ಮಾಡಿ ನಾ ಮಾಡ್ತೀನಿ ಬಿಡಮ್ಮ. ನೀ ದೇವ್ರಿಗೆ ಹೇಳಿ ಬಾ, ಆಂಜನೇಯಗೆ ಇದಕ್ಕೆ ಹೋಯ್ ಬಾ, ಬೀರಪ್ಪ ಮುತ್ಯಾಗ ಮಾಡಿ. ಹೆಂಗೆ ಮಾಡ್ತೀವಿ ಮಾಡಿ ಸಪ್ಪ ಮಾಡ ಮಾಡು. ತಿನ್ನಕತ್ತಾರೆ. ಮನುಷ್ಯಂದ್ರೆ ನೀರು ಕಾಸಾಕಿಡ್ತೀನಿ. ಜಾಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪ್ಪ ಅದು ನೋಡಿ ಸ್ನೇಹಿತರೆ, ಶ್ರಾವಣಿ ಪೂಜೆನ ಮಾಡ್ತೀನಿ ಅಂದ್ರೆ ಬಿಡಲಿಲ್ಲ. ಮಾಡ್ಯಾಡ್ರಿ. ಮತ್ತು ನಾ ಒಳ್ಳೆಯಲ್ಲಿ ಮಾಡಿಬಿಡಾಕಿ ಮಾಡ್ಯಾ ಮನಸಾರೆ ಆಡ್ಕೋತ ಮಾಡಿದ್ಲು. ಯಾರು ಆಡಿದೇವ? ಯಾರು? ನಾನು ಆಕೆಗೊಂದು ಆರತಿ ಕೊಟ್ಟು ನಾವೊಂದು ತಿನ್ಬೇಕಂತೀನಿ. ಶ್ರಾವಣ ಕಡ್ಕೊಂಡು ಹೆಂಗೆ ನೋಡಿ ಮುಂದಿಂದು ಇದು
ಆರ್ತಿನ ಎಷ್ಟೊಂದ್ರೆ ಸಿಹಿ ಹೋಗಲ್ಲ ಬಿಡಲ್ಲ. ಇವಾಗ ಇದು ಮಾಡ್ಬೇಕಂದೇನು ರೀ, ಚಪಾತಿ ಹಿಟ್ಟು ನಾದ್ಬೇಕಂದ್ರೆ ಮಧ್ಯಾಹ್ನ ಉಂತಿ ಮಮ್ಮಿ ಅಂದ್ಲು. ಎಣ್ಣೆ ಇಟ್ಟು ವಡಾ ಪಾವ್ ಹಿಟ್ಟು ಮಾಡಿದೆ ಇಟ್ಟು ಹಿಟ್ಟು ಇನ್ನೊಂದು 4 ವಡೆ ಅದು ರೀ ತಿಂದು ಇಟ್ಟಿನ 2 ತಿಂದೆ, ಇನ್ನು 2 ಅದಾವೆ ರೀ. 2 ಅದಾವೆ ತಿಂತೀನಿ ಮಮ್ಮಿ ಅಂದ್ರೆ ಏನಾರ ಮಾಡಲ್ಲಕ್ಕ ಅಂತೇಳಿ ಬಿಟ್ಟಿನಿ ರೀ. ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಶ್ರಾವಣಿ ಪೂಜೆ ಈ ಥರ ನೋಡಿ. ಶ್ರಾವಣಿ ಒಂದು ದೀಪ ಶಾಂತ ಆಗೈತಮ್ಮ ನೋಡ್ರಿ. ರಂಗೋಲಿ ಪೂಜೆ ಹಂಗೆ ನೋಡಿ. ಉಸು ತಿಕ್ಕೊಂಬಂದಾಡ್ರಿ ಚರಿಗೆ ತಳ ತಿಕ್ಕೇ ಇಲ್ರಕ್ಕಿ. ಇವತ್ತು ಮಳೆಯಾಳ ಮತ್ತೆಲ್ಲ ಇದು ಕೆಡ್ಸೋದು ಬಿಡು ಅಂತೆ ಮಾಡಿ ನೋಡಿ. ನಾಳೆ ಮಾಡಿದ್ರತಂತ ಮನಸಾರಿ ಮನಸ್ಸು ಭಕ್ತಿ. ಕೇಳ ಇಲ್ಲಿ ಅಂಟ್ಯಾರ ಕೇಳಿ. ಹೋಗಿ ನೀನು ಹಾಡಲ್ಲಿ ಬಿದ್ದುಬಿಟ್ಟಾರೆ ಹೀಗೆ ಇದು ಮಾಡಿ ಆ ದೀಪ ಹಚ್ಚಿನಂದು ಬನ್ನಿ ಸ್ನೇಹಿತರೆ. ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅರ್ಧ ಬ್ಲೌಸ್ ಸ್ಟಿಚ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡೋಕೆ ನಾವು ಒಂದು 10ಕ್ಕೆ ಕುಂದಿರ್ತೀನಿ ಅಂತ ಹೇಳಿದ್ದೀನಿ ರೀ. 10ಕ್ಕೆ ಕುಂತಿದ್ದೆ. ಲೈಟ್ ಹೋಗೋಣ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುಂತೆ. 2 ವಿಡಿಯೋ ಬಾಕಿ ಇದ್ದು ರೀ, ಹಿಂದೆ ಮುಂದೆ ಆಗಿದ್ದು. ಒಂದು ವಿಡಿಯೋ 10 ಹಾಕಿನಿ, ಒಂದು ವಿಡಿಯೋ 1ಕ್ಕೆ ಹಾಕ್ಬೇಕಂತ ಮಾಡೀನಿ. ಈಗ 11:30 ಟೈಮು. ಬ್ಲೌಸ್ ಸ್ಟಿಚ್ ಮುಗಿಯಕ್ಕೆ ಬಂದೈತ್ರಿ. ಈಗ ಒಂದೇ ಸ್ಟಿಚ್ ಹಾಕೊಂಡು ಅನ್ಕೊಂಡು ಯಾವುದಲ್ಲ. ನಾವು ಗೋಟ್ ಕಟ್ಟಬೇಕು, ಸೈಡ್ ಹೊಡಿಸ್ಬೇಕು ಈ ಬ್ಲೌಸಿಗೆ. ಮತ್ತು ಸ್ನೇಹಿತರೆ ಇಲ್ಲಿ ಜಗಳ ಆಯಿತು. ಸರ ಜಗಳ ಹೆಂಗಾಯ್ತು ಈಗ ಬಂದ್ ಮಾಡಿ ಹೊಟ್ಟೆ ಹಾಕಿಲ್ಲ ತೋರಿಸ್ಕೊಬೋದು ನೋಡಿ ಸ್ನೇಹಿತರೆ. ಅಲ್ಲಿ ಒಡ್ಡೆ ಹಾಕ್ಯಾರಲ್ಲ, ಅಲ್ಲಿ ಏನು ಒಡ್ಡೆ ಹಾಕ್ಯಾರ ಸ್ನೇಹಿತರೆ? ಅಲ್ಲಿ ಒಡ್ಡೆ ಹಾಕಿರ್ತ ನೀರು ಬಂದ ಕುಡಿಯೋ ನೀರು ನೀರಿಗೆ ಹೋಗೋ ಸಲ ಮಮ್ಮಿ ಅಕ್ಕ ಹೋದ್ಲೆ, ಅಕ್ಕಂದು ಈ ಅಮ್ಮಂದು ಜಗಳ ಆಗಿದ್ದಿಲ್ಲ. ಅಲ್ಲೇ ನೀರಿನ ಗಾಡಿ ಹೋಗ್ತಾಳ್ರಿ. ಅವ್ನು ನೀರಿನ ಗಾಡಿ ಮನೆ ಮುಂದೆ ಆಡಿ ಸಲುವಾಗ ನಮ್ಮ ಮನೆ ಮಗ್ಳು ದೊಡ್ಡಮ್ಮದೆಲ್ಲ ಜಾ ತೊಗೊಂಡ್ಬಿಟ್ಟಿದ್ರಿ. ಏನು ಮಾಡಿ ನಮಗೂ ಭಾಳ ಜಾ ತೊಗೊಂಡ್ರೆ ನಮಗೂ ಬಂದಗಾನೆ ಭಾಳ ಜೋತಿಂದ ಜಾ ತೊಗೊಂಡು ನೀರು ಚೆಲ್ಲಿಸಲಾಗ ಆಟಾದ್ರೆ ಒಡ್ಡಾಕಿ ಆಡ್ರಿ ನೋಡ್ತಿರ್ಬೇಕು. ಒಡ್ಡಾಕ್ಯ ಯಾಕೆ ಹೊಲ ಬಿಡಕ್ಕೆ 4 ಕಟ್ಕೊಂಡು ಸೈಡ್ ಏನಿತ್ತು ಜನ ಮಂದಿ ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ಬೇಕು. ಇಟ್ಟು ಜಗಳ ಆಯ್ತು ರೀ. ನಿಮ್ಮ ಮುಂದೆ ಹೇಳ್ತೀನಿ, ಬಡಿಗೆ ತಗೋ ಹೆಂಗೆ ಓದ್ತೀವಿ ಸ್ವಾಮಿ? ಹಿಂಗೆ ಸೀರೆ ಮ್ಯಾಕ್ ಹತ್ಕೊತಿದ್ದು ಓದ್ತಿದ್ದು ಓಡು ಬಿಡಕ್ಕೆ ಕೊಡ್ತಾ ಸ್ನೇಹಿತರೆ. ಅವ್ರು ದೊಡ್ಡ ಸಣ್ಣವ್ರದಾರ ಯಾಕಂದ್ರೆ ಮುಸ್ರಿ ಏನು ಮಾಡ್ತಾ ನಾನು ವಯಸ್ಸಾಗೈತೆ ಸುಮ್ಮನೆ ಬಿಟ್ಟು ಹಿಂಗೆ ಮಾಡ್ತಾರೆ. ಸೂಜನ್ ಯಾಕೋ ಆಡಕ್ಕೆ ಅಲ್ಲ ಅಕ್ಕ ಕೊಟ್ಟೆ ಬಿಟ್ಟು ಒಬ್ಬ ಸಣ್ಣ ಹುಡುಗಿ ಸುಮ್ಮನೆ ಆ ಅಕ್ಕಿಗೆ ಓಡಕ್ಕೆ ಹೋತ ಜಗಳರಿ. ಅದನ್ನ ಜಗಳ ನೋಡ್ಕೋತ ನನ್ನ ನಾಲ್ಕು ಶ್ರಾವಣ ಅವ್ರು ಜಗಳ ಮಾಡಕತ್ತಾರ. ಈಕೆ ನಾಲ್ಕ ನನಗೆ ನಾವು ತಡೆಯವಲ್ಲು. ಸುಮ್ಮ ಹಚ್ಚಿ ಒಟ್ಟು ಸುಮ್ಮ ಆಗಲ್ಲ ರೀ. 4 ಸಾಕಾಗ್ಬಿಡ್ತೀರಿ. ಅಲ್ಲಿ 1 ತಾಸು ಅಲ್ಲೇ ಓದ್ತೀವಿ. 10ಕ್ಕೆ ಕುಂತೆ ಕರೆಂಟು 10 11 ಗಂಟೆ ಅನ್ನೋಕ್ಕಾಗ ಜಗಳ ಆಗುತ್ತೆ ನೋಡಿ. 11:30 ಅಲ್ಲೇ ಕುಂತೀವಿ. ಬಂದು ಮತ್ತೆ ಬ್ಲೌಸ್ ಮಾಡಕತ್ತೀನಿ. ಟೈಮ್ 1 ಹಾಕಂತೆ. ಇನ್ನು ಚಪಾತಿ ಹಿಟ್ಟು ಮಾಡಬೇಕು, ಮತ್ತು ಬಟ್ಟೆ ಒಗಿಬೇಕು. ನೀರು ಬಂದವು, ನೀರು ತುಂಬಬೇಕು. ಕುಡಿ ನೀರು ಬೈದು ಸ್ನೇಹಿತ ತುಂಬಿಲ್ಲ. ಈಗ ಯಾಕಂದ್ರೆ ಸೂಜಿ ದಾರ ಹಾರಾಕೊಂಡು ಸೂಜಿ ದಾರನಿಂದ ಹೋದ್ರೆ ಯಾಕೋ ಬೇರೆ ಚಾಡ್ಚಿ ಹಾರಾಕತ್ತೈತೆ. ಹಿಂಗಾದ್ರೆ ಬೇಜಾರಾಗ್ಬಿಡ್ತು ಸ್ಟಿಚಿಂಗ್ ಮಾಡಕ್ಕನೆ. ದಾರ ಯಾಕೆ ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ. ಚಟ್ ಹಾರಾಕತ್ತೈತೆ. ಅದಕ್ಕೆ ನೋಡಿ ಎಣ್ಣೆ ಮಿಡಿಸಿ ಮತ್ತು ಬೇರೆ ಸೂಜಿ ಚೇಂಜ್ ಮಾಡಿ ಹಾಕಿನ್ರಿ. ಈಗ ಹೊಲಿತೇನೆ ರೀ. ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ಸಿಗ್ತೇನೆ ರೀ. ಜಗಳ ಮಾಡೋದು ಸರಿ ಮಾಡೋದು ವಯಸ್ಸಾಗೈತಿ. 60 ವರ್ಷ ಆಗಿ ಅರುಮರ ಅಂತಲ್ಲ ಹಂಗೆ 60 ವರ್ಷದಿಂದ ನನ್ನ ಮನೆ ಮುಂದೆ ಯಾಕೆ ಆಯ್ತಂತ ರಸ್ತೆ ನಮ್ಮ ಮನೆ ಮುಂದೆ ಆಯ್ತು. ಒಂದು ರಂಗೋಲಿ ಮ್ಯಾಗ ಹಾದಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ರಂಗೋಲಿ ಹಾಕಿರ್ತೀನಿ ಅಂಗಳದ. ನಾವೇ ಅಂಗಳದ ರಂಗೋಲಿ ಹಾಕಿರ್ತೀವಿ ಅಂದ್ರೆ ರಂಗೋಲಿ ಮ್ಯಾಗ ಆಯ್ರು ಅವರು. ನೀ ಯಾಕೆ ಆಯ್ತಿ ರಂಗೋಲಿ ಮ್ಯಾಗ ಜಾ ತಗೊಂಡಿರ್ತೇಳಿ ರೀ. ಅದು ರಸ್ತೆ ಇರ್ತದೆ, ಗೌರ್ಮೆಂಟ್ನಿಂದ ಇರ್ತಾರೆ. ಅದು ಅದೆಲ್ಲ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ ರೀ. ವಯಸ್ಸಾಗಿತ್ತು ಅಂತ ಸುಮ್ಮನೆ ಹೋಗ್ಬಿಡೋದು ನೋಡಿ. ನಾವೇ ಬನ್ನಿ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸಿ ಸಿಗ್ತೀರಿ ನೀವು ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಗೋಟ್ ಕಟ್ಟೋದಿತ್ತು. ಯಾಕೋ ರಾಟಿ ಭಾಳ ಜೀವ ತಿನ್ನಾಕಾಯ್ತು. ಇವನ್ನೆಲ್ಲ ಬಿಚ್ಚಿನಿ ಜೋಡಿಸ್ಬೇಕಂದೆ. ಇದ್ರಲಕ್ಕ ಕಡೆ ಮತ್ತು ಮಧ್ಯಾಹ್ನ 1:30 ಐತಿ. ಮಕ್ಕಳಿಗೆಲ್ಲ ಅಡುಗೆ ಮಾಡಬೇಕು. ಶ್ರಾವಣನ ಮಲ್ಕೊಂಡು ನಾನು ಮತ್ತೆ ಎದ್ನಂದ್ರೆ ಉಣ್ತೀನಿ ಅನ್ನಂದ್ರೆ ಏನು ಅಡುಗೆನೇ ಮಾಡಿಲ್ಲ. ಬೆಳಗ್ಗೆ ನೋಡ್ತಿರ್ಬೋದು ನೀವು. 1:20 ಆಗೈತಿ. ಬನ್ನಿ ಒಂದಿಷ್ಟು ಬೇಳೆ ಪಲ್ಯ ಚಪಾತಿ ಮಾಡ್ಕೊಂಬಿಡ್ತೀನಿ. ಈಕೆ ಸೀರೆ ಉಡೋದು ನೋಡಿ. ನಾ ಸೀರೆ ಉಡಾಗ ಎಲ್ಲಿರ್ತೀಯವ್ವ? ಸೈಡ್ ಹಚ್ಚಲ್ಲ. ನನ್ನ ಮನ್ಯಾಗಿದ್ಲ ಈ ಥರ ಮಾಡ್ತಾವಡಿ ಶ್ರಾವಣಿ. ನಾವು ಸಣ್ಣವ್ರದ್ದು ಹಿಂಗೆ ಮಾಡ್ತಿದ್ವಿ ಸ್ನೇಹಿತರೆ. ಆಕೆಗೆ ನಾವು ಟವಲ್ ತೊಗೊತಿದ್ವಿ ರೀ. ಈಗೆಲ್ಲ ಇವು ಸ್ಕಾರ್ಪ್ಗಳು ಬಂದಾವ ಹಿಂಗೆ ಮಾಡ್ತಾಳೆ. ನಾವೆಲ್ಲ ಮೊದಲು ಟವಲ್ ತೊಗೊಂಡು ಇದೇ ಥರ ಸೀರೆ ಉಟ್ಕೊತಿದ್ವಿ. ಈಗ ಶ್ರಾವಣಿ
ನೀವೆಲ್ಲ ನೀವೆಲ್ಲರೂ ನಾನು ಈ ವರ್ಷ ಓಡಾಕತ್ತಿಲ್ಲ, ನೀವೆಲ್ಲರೂ ಈ ಥರ ಸಣ್ಣವರಿದ್ದಾಗ ಟಾವೆಲು ಹಿಂಗೆ ವೇಲ್ ತೊಗೊಂಡು ಸೀರೆ ಉಟ್ಟಿದ್ದು ನೆನಪಿದೆಯಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹೌದಾ ಅಲ್ಲ? ಟೈಮ್ ಪಾಸ್ ಆಗ್ತಾಯಿಲ್ಲ ಯಾಕೆ? ಇದೊಂದು ಸ್ಟಾರ್ ತಗೊಂಡಿವಿ, ಹಿಂಗೆ ಹಾಕೊಂಡು ಒಂದು ಕ್ಲಿಪ್ಸ್ ಇಟ್ಕೊಂಡು ಕೂಲವು. ಬಾ ಅಡುಗೆ ಮಾಡಿ ಮುಂತ್ಯಾ? ನೋಡಿ ಸ್ನೇಹಿತರೆ, ಬೇಳೆ ಕುಸಕ್ಕೆ ನೀರಿಟ್ಟೆ, ಪಲ್ಯಕ್ಕೊಂದು ಏನಿಲ್ಲ ನೋಡ್ರಿ. ಭಾರಿ ಕೂಲ್ ಭಾರಿ ಕೂಲ ಹಾಕ್ಕೊಂಡಾಡ್ರಿ. ಇಷ್ಟು ಬಾಳೆ ಡಬ್ಬಕ್ಕಿದೆ. ಬರೀ ಚಪಾತಿ ಹಿಟ್ಟು ನಾದ್ತೀನಿ, ಶ್ರಾವಣಿ ವಿಡಿಯೋ ಮಾಡ್ತಾ. ಸೀರೆ ಉಟ್ಕೊಂಡಾಳ, ಕೂಲ ಹಾಕ್ಕೊಂಡಾಡ್ರಿ. ಎಷ್ಟು ಉದ್ದ ನೋಡ್ರಿ ಕೂಲ, ಒಳ್ಳಮ್ಮ ಭಾಳ ಉದ್ದ ಕೂಲ, ಭಾರಿ ಸೂಪರ್. ಶ್ರಾವಣಿ ಕೂಲ ನೋಡ್ರಿ ಶಾಕ್ ಆಗಿಬಿಡ್ತೀರಿ. ಬೋಳಿ ಇಷ್ಟು ಉದ್ದ ಬೇಕು ನಿನಗೆ ಕೂಲ? ಹಾಂ ಬರೋದಿಲ್ಲ, ಅವು ಸ್ವಲ್ಪ ಬರ್ತಾವೆ. ಕಿಲಿಪ್ ಹಾಕಿ ಲಾಸ್ ಬರ್ತಾವೆ. ಬಾಗಿಸ್ಬೇಡಂಗ ಹಿಟ್ನಾದ್ಲ್ಯಾಮ. ನೋಡಿ ಸ್ನೇಹಿತರೆ, ಎಲ್ಲ ಇದು ಬೇಳೆ ಪಲ್ಯ ಮಾಡಿದ್ಯಾ. ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಳೆ ಪಲ್ಯ, ಖಾರ ಪುಡಿ ಹೆಚ್ಚಿ ಮಾಡಿ ನೋಡಿ. ಬೇಳೆ ಪಲ್ಯ ಖಾರ ಪುಡಿ ಹೆಚ್ಚಿನಿ. ಈ ಕಡೆ ಚಪಾತಿ ಮಾಡಿ ನೋಡಿ. ಸಂಜಿಕ್ಕೂ ಆತವ್ರಿ ಜಗ್ಗಿ ಚಪಾತಿ, ಸಂಜಿಕೆ ಸಾತಾವು. ಚಪಾತಿ ಮಾಡಿದ್ರೆ ನಾವು ಊಟ ಇಲ್ರಿ. ಶ್ರಾವಣಿದು ಶ್ರಾವಣಕುಮಾರ್ದು ಊಟ ಆಗೈತೆ. ನಾನು ಊಟ ಎಲ್ಲ ಮುಚ್ಚಿಡ್ತೀನಿ. ಬಟ್ಟೆ ಒಗಿತೀನಿ ರೀ. 3 ಗಂಟೆ ಆಯ್ತು ನೋಡಿ ಟೈಮು. ಚಪಾತಿ ಪಲ್ಯ ಮಾಡಿದಾಗ ಅವ್ರು ಉಂಡ್ರು. ಹಸು ಆಗಿತ್ತು ರೀ. ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಮಾಡ್ದಾಗ ಬಿಡವ. ನಾನು ಕೂಡ ಅದಿಷ್ಟು ಎತ್ತಿರ್ತೀನಿ ರೀ. ಬನ್ನಿ ಬಟ್ಟೆ ಸಾಬೂನು ಪುಡಿಯಾಗಿ ಎತ್ತೀನಿ. ಮ್ಯಾಗ ಒಂದು ಪ್ಲೇಟ್ ಮುಚ್ಚು. ಶ್ರಾವಣಿ ಇಡಾಕತ್ತ ಹೊಡಿ. ಬಟ್ಟೆ ಹೋಗೋದು ಇದಿಷ್ಟು ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ರಾಟಿದೊಂದು ಚಿಂತೆಗೆ ಐತೆ ನೋಡಿರಿ, ಏನು ಮಾಡೋದು. ಸ್ನೇಹಿತರೆ, ಉಸು ಬಟ್ಟೆ ಹೋಗೋದು ಒಣ ಹಾಕಿದೆ. ಟೈಮು 4:15 ಆಯ್ತು ರೀ. ಓ 4:15 ಆಯ್ತು ರೀ. ಹಾಯ್ ಮಾಡು, ಹಾಯ್ ಮಾಡು. ಯಾ ಗಿಡ ಅನ್ಬಾರ್ದಂಗೆ ಅನ್ಬೇಕು ಸ್ನೇಹಿತರೆ. ಇವಾಗ ಮುಂಜೆ ಹೊಟ್ಟೆ ಕೈ ಹಚ್ಬಿಟ್ಟ ನೋಡ್ರಿ. ಮುದ್ದೆವಾದ ಗಿಡ ಬಂದ ಅದು ಮೊನ್ನೆ ಮುದ್ದೆ ಒಳಗೆ ಹೋಗಿದ್ವಿ. ಅವ್ವ ಇಕ್ಕಿನೂ ಶ್ರಾವಣಿ ಬಸ್ ಸ್ಟ್ಯಾಂಡಾಗ ಕುಂತಾರ. ಮುದ್ದೆವಾದ ಅಪ್ಪ ಕಾಮಿಡಿ ಮಾಡ್ತಾರೆ ನೋಡಿ. ಮುದ್ದೆವಾದ ಅಪ್ಪ ನಾ ಬೇಕಂದ್ರೆ ಕ್ರೀನ್ಶಾಟ್ ಹಾಕಿರ್ತೀನಿ ರೀ. ಅಪ್ಪ ಬೈದಂತ್ರಿ ಅಲ್ಲಿ ಕಾಮಿಡಿ ದಾಸರಾಣಿ ಹೆಂಗೆ ಎಲ್ಲರೂ ಮಂದಿ ವಿಡಿಯೋ ತಕೊಂಡಂತ ಏಟಿದ್ದ ಡ್ಯಾನ್ಸ್ ಮಾಡಿದ ಹೆಂಗೆ? ಅಪ್ಪ ಅಂದು ನಿಮ್ಗೆ ಗೊತ್ತಿರ್ಬೇಕು ರೀ. ಮುದ್ದೆವಾದ ಗಿಡ್ಡ ಕಾಮಿಡಿ ಮಾಡ್ತಾರೆ, ಫೇಮಸ್ ರೀ. ಕುಡಿಯೋ ನೀರು ಬೈದ್ರಿ ಸ್ನೇಹಿತರೆ. ಕುಡಿಯೋ ನೀರು ತುಂಬಿದ್ಯಾ, ಅಷ್ಟು ಬಾಂಡೆ ತಿಕ್ಕಿದ್ಯಾ, ಎಲ್ಲ ಕ್ಲೀನ್ ಆಯ್ತು ನೋಡಿ ಮನೆ. ಸಂಜಿಕನ ಚಪಾತಿ ಪಲ್ಯ ಐತ್ರಿ. ನೀನಿಲ್ಲ ಇನ್ನು 4:15 ಆಗೈತೆ. ರಾತ್ರಿ ಇದೊಂದು ರಾಟಿ ನೋಡ್ತೀನಿ. ರಿಪೇರಿ ಮಾಡಿ ಸ್ಟಿಚ್ ಮುಗಿಸಿ ಅವಿಷ್ಟು ಕಾಜಿ ಗುಂಡಿ ಮಾಡಬೇಕು. ಪಿಕೋ ಹಾಕೋದವು. ಶ್ರಾವಣಿ ನೀ ಅಂಗಡಿಗೆ ಹೋಗ್ಬಾರ ಅಮ್ಮ. ಒಂದು ಸೊಳ್ಳಿ ಬತ್ತಿ ತೊಂಬರ್ಬಾ. ಸೊಳ್ಳಿ ಉದಿನ ಕಡಿ ಸಿಗ್ತಾರೆ ಈಗ. ಸೊಳ್ಳಿ ಉದಿನ ಕಡಿ ತೊಗೊಂಡು ಅಗಳೇ ಸಣ್ಣ ತಂದಿಲ್ಲ, ಅದು ರೊಕ್ಕ ಕೊಟ್ಟು ಬಾ. ಉದ್ರಿ ಕೊಟ್ಟ ನೋಡಿ. ಈಕಿ 200 ರೂಪಾಯಿ ಹೋದ ಅಂದ್ರಿ. ಶ್ರಾವಣಿ 200 ರೂಪಾಯಿ ಹೋದಾಡ್ರಿ. ಚಿಲ್ಲರೆ ಇಲ್ಲ ಅಂತ ಒಳ ಬರಾಕತ್ತಾಳ. ಮತ್ತು ಹೋದ್ರಿ ನಿಮಗೇನು ಏನಂದ ಅಕ್ಕ? ಏನು ಬಟ್ಟೆ ತಗೊಂಡ್ ರೊಕ್ಕ ಕೊಡ್ತಾರ, ಉದ್ರಿ ರಾಜ್ ಕೊಡ್ತಾರ ಅಂತ ಅನ್ಕಿ ಶೇಂಗಾ ಕೊಟ್ಟಾರ. ಯಾರಿಗೆ ಹೇಳ್ತಾರ? ನಮ್ಮ ಕಕ್ಕ ಅಂದಿತ್ತು. 50 ಕೊಡು, 40 ಕೊಡು. ಕೊಟ್ಟು ಬಾ. ಹೋಗ 12 ರೂಪಾಯಿ ಉಪ್ಪಿನ ಕೊಟ್ಟು 10 ರೂಪಾಯಿದು ಕೊಟ್ಟು ಬಾ. ನೀವು ಹೋಗ್ಬೇಡ ಅಪ್ಪಾಜಿ, ಬಾ. 10 ರೂಪಾಯಿ ಉದಿನ ಕಡ್ಡಿ, ಸೊಳ್ಳಿ ಉದಿನ ಕಡ್ಡಿ. 22 ರೂಪಾಯಿ. ಒಳ್ಳೆ ಎಷ್ಟು ಬರ್ತದೆ ನೋಡು. ಶ್ರವಣ ಹೋಗಬೇಡ. ಸ್ನೇಹಿತರೆ, ಇವಾಗ ಕಾಜಿ ಗುಂಡಿ ಮಾಡ್ಬೇಕಂತೇಳಿ ಅಂತೂ ಇಂತೂ ಒಂದು ಜಂಪರ ಟಿಚ್ಚಿ ಮುಗಿಸಿ ಉಕ್ಸ್ ಹಚ್ಚಿ ನೋಡಿ. ಇದೊಂದು ಮುಗಿಸ್ಬೇಕಂತ ಭಾಳ ರಾಟ್ ಯಾಕೋ ಭಾಳ ಜೀವತ್ತಿತ್ತು ರೀ. ಒಂದು ಏನೋ ನಟ್ ಲೂಸ್ ಆಗಿತ್ತು ಬಿಗೋದೆ, ಆದರೂ ಯಾಕೋ ಹೊಲಿಗೆನೇ ಹಾರಾಕತ್ತೈತೆ ರೀ. ಟಿಚ್ಚಿಂಗೆ ಕರೆಕ್ಟಾಗಿ ಬರ್ತಾಯಿಲ್ಲ. ಹಿಂಗಾಗಿ ಇವತ್ತೇನು ಅನ್ಕೋಬೇಕಂದು ಏನೂ ಆಗಲಿಲ್ಲ ಸ್ನೇಹಿತರೆ. ಪಿಕೋ ಹಾಕ್ಬೇಕಂದು ಯಾವುದು ಆಗಲಿಲ್ಲ. ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿದ್ ನೋಡಿ. ಇದೊಂದಿತ್ತು. ಇವು 4 ಬ್ಲೌಸ್ ಒಬ್ಬರುವೆ. ಇನ್ನು ಇದೊಂದು ಉಕ್ಸ್ ಹಚ್ಚಬೇಕು. ಅದು ಇಷ್ಟು 3 ಉಕ್ಸ್ ಹಚ್ಚಿ ಇದು ಕೈವಲ್ಲಿ ಮಾಡೀನಿ. ಟೈಮ್ ನೋಡಿ 7:30 ಆಗೈತೆ ರೀ. ಚಪಾತಿ ಪಲ್ಯ ಐತಲ್ಲ, ಏನು ಅಡುಗೆ ಮಾಡಿಲ್ಲ. ಕತ್ಲೆನ ಆಯ್ತು ನೋಡಿ ಎಲ್ಲ. ಶ್ರಾವಣಿ ಶ್ರಾವಣಕುಮಾರ್ ಮ್ಯಾಗ ಅದ ನೋಡಿ. ಹಾಯ್ ಮಾಡ್ರಿ ಅಮ್ಮ, ಹಾಯ್ ಮಾಡ್ರಿ.
ಇದೊಂದು ಹುಕ್ಸ್ ಹಚ್ಚಿ ಮಿಷನ್ ಚೇಂಜ್ ಮಾಡ್ತೀನಿ ರೀ. ಪಿಕೋ ಹಾಕೋ ಮಿಷನ್ ಚೇಂಜ್ ಮಾಡಿ ಅಷ್ಟು ಸೀರೆಗಳು ಕಟ್ ಮಾಡಿ ಸಜ್ಜು ಮಾಡ್ಕೋತ ನೆಸ್ಸಿನಾಗೆ ಹಾಕ್ಬೇಕಂತೀನಿ ರೀ. ಹಿಂಗಾದ್ರೆ ಕೆಲಸಕ್ಕೆ ಆಗಲ್ಲ ರೀ. ಏನು ಮಾಡೋದು, ನೈಟಿ ಟಿಚಿಂಗ್ ಮಾಡೋದು. ನೈಟಿ ನಾಳೆಗೆ ಆರ್ಡ್ರ್ ಹಾಕಕ್ಕೆ ಹೋಲೆ ಏನು ಮಾಡಿ ಅಂತೀನಿ. ನೋಡೋಣ ರೀ ಹೆಂಗಾಗತ್ತಾನ. ಆರ್ಡ್ರ್ ಒಂದು ಹಾಕೋದವು ನೋಡಬೇಕು ಸ್ನೇಹಿತರೆ ಹೆಂಗಾಗತ್ತಾನ. ನಾಳೆಗೆ ಆರ್ಡ್ರ್ ಹಾಕಿ ಮತ್ತು ನಾಡ್ದು ಒಂದು ಶೋಭಾನ್ ಕಾರ್ಯ ಐತ್ರಿ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇವತ್ತು ಬಂದು ಹೇಳೋಗ್ಯಾರ ಅಣ್ಣಾರು. ಇದು ಹುಲ್ಲು ಬಾಳ್ದಾಗ ಶೋಭಾನ್ ಕಾರ್ಯ ಐತೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನೋಡ್ಬೇಕು ರೀ ಇಲ್ಲೆಲ್ಲ ಹೋಗೋದು ಏನಾಗುತ್ತೆ ನೋಡ್ಕೊಂತ ರೀ ಮಾಡ್ಕೋಬೇಕು ರೀ. ಟೀಚಿಂಗ್ದೇ ಪ್ರಾಬ್ಲಮ್ ಆಗಿ ಬಿಟ್ಟೈತೆ ರೀ. ಬರೀ ಸ್ನೇಹಿತರೆ ಒಂದು ಹುಕ್ಸ್ ಹಚ್ಚಿ ಉಷ್ಟು ಮಡಿಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಊಟನೂ ಆಯಿತು. ಶ್ರವಣಿದು ಶ್ರವಣ್ ಕುಮಾರ್ ಊಟ ಮಾಡಿದರು. ನಾನು ಪ್ಯಾಕಿಂಗ್ ಇತ್ತು, ಪ್ಯಾಕಿಂಗ್ ಮಾಡಿದ 2 ಸೀರೆ ಆರ್ಡ್ರ್ ಬಂದಾಗಲ್ಲ ವಿಡಿಯೋ ಕಾಲಿಂಗ್ ಮಾಡಿ ಸೀರೆ ಚಾಯ್ಸ್ ಮಾಡಿದ್ರು ಅಕ್ಕರು. ಅವರು ಯಾವಾಗಲಿಂದ ತೊಗೋತಾರ, ಕ್ವಾಲಿಟಿ ಹೆಂಗೈತೆ ನನ್ನ ಕಡೆ ಅಂತ ಅವ್ರಿಗೆ ಗೊತ್ತೈತೆ. ಇನ್ನೊಬ್ರು ಅಕ್ಕರಿಗೆ 2 ನೈಟಿ ಬೇಕಾಗೈತೆ ರೀ. ಅವ್ರದ್ದು ನೆಟ್ ಫೋಟೋ ಹೊಡೆದು ಹಾಕ್ರಿ ಅಂದ್ರೆ ಆಕ್ರಿ ಸಾವಿತ್ರಿ ಅಂದು. ಆ ಅಕ್ಕ ಅನ್ನಕ್ಕಿಂತ ಹಿರಿಯಕ್ಕರ ಸಾವಿತ್ರಿನ ಅಂತ ನೋಡಿ ಅಕ್ಕ. ಫೋಟೋ ಹೊಡೆದು ಸಾವಿತ್ರಿ ಅಂತಂದು ನೆಟ್ ಇಲ್ಲ ಸ್ನೇಹಿತರೆ. ವಿಡಿಯೋ ಖಾಲಿ ಮಾಡ್ಬೇಕು, ನೆಟ್ ಇಲ್ಲ, ಖಾಲಿ ಆಗಿಬಿಟ್ಟಿದ್ದು ಮಧ್ಯಾಹ್ನ ಒತ್ತಾಕುಂತು. ರಾಟಿ ಟೈಲರಿಗೆ ಇದು ರಾಟಿ ಭಾಳ ಜೋತಿತ್ತು ರೀ. ಯಾಕೋ ಇವತ್ತು ಗೊತ್ತಿಲ್ಲ ಏನು ಯಾಕೋ ಏನೋ ಭಾಳ ಸಮಸ್ಯೆ ಆಯಿತು. ಒಂದು ಬ್ಲೌಸ್ ಅಷ್ಟೇ ಟಿಚ್ ಮಾಡೀನಿ. ಏನು ಮಾಡ್ಬೇಕ್ರಿ ಇವತ್ತೇನು ಆಗಲಿಲ್ಲ ನೋಡಿ. 4 ಬ್ಲೌಸು ಕಾಜಿ ಹುಕ್ಸ್ ಹಚ್ಚೀನಿ, 2 ಬ್ಲೌಸ್ ಕೈವಲ್ಲಿ ಮಾಡೀನಿ, 1 ಬ್ಲೌಸ್ ಸ್ಟಿಚ್ ಮಾಡೀನಿ. ಮತ್ತು ಮಕ್ಕಳು ಮನ್ಯಾಗ ಇರ್ತಾವಲ್ಲ ಕಿರಿಕಿರಿ. ಇವತ್ತು ಸಂಡೇ ಹಿಂಗಾಗಿ ಕಿರಿಕಿರಿ ಆಗಿದ್ರೆ ಮತ್ತು ನಾವು ಒಂದು ಇದು ಹೊಡಿದೀವಿ. ಇದು ಶ್ರಾವಣ ಮ್ಯಾಗ ಹೋಗ್ಯಾನ್ರಿ ಮಲ್ಕೋದ, ಇನ್ನೂ ಮಲ್ಕೊಂಡಾಗ್ತೇನೆ ನೋಡ್ರಿ. ಅವ ಚೀರಾಕತ್ತನ ಒದರಿದ್ರು ಅದಕ್ಕೆ ಬಂದ್ ಮಾಡಿಡ್ಯವ ಅಂತಂದೆ. ತಲೆ ಬರ್ತಿತ್ತು ತರ ಮುಂಜಾನೆನೂ ಬೆಳೆ ಜಗಳ ಸ್ನೇಹಿತರೆ. ಈಗಲೂ ಸಜ್ಜು ಜಗಳ ನೋಡಿ ನಮ್ಮ ಮನ್ಯಾಗ. ಅದಕ್ಕೆ ಶ್ರವಣಿ ಕದ ಹಾಕೊಂಬಂದ ತೋರ್ಸಮ್ಮ. ಶ್ರವಣಿ ಕದ ಹಾಕೊಂಬಂದಾಗ ಕರೆಕ್ಟ್ ಟೈಮನ್ನು ಪಿಕೋನ್ ಹಾಕಲ್ರಿ. ಪಿಕೋ ಮಿಷನ್ ಚೇಂಜ್ ಮಾಡಿ ಅಷ್ಟು ಸೀರೆಗಳು ಕಟ್ ಮಾಡಿ ಇಟ್ಟಿನಿ ಅಂದ್ರೆ ನಾಳೆ ಮುಂಜೆ ಬೆಳಗ್ಗೆ ಬೇಗ ಪಿಕೋ ಹಾಕಿ ಬರ್ತಾರೆ. ಇಲ್ಲಿಕ್ಕಂದ್ರೆ ಆಗಲ್ಲ ಸ್ನೇಹಿತರೆ. ನಾವು ಹಿಂಗೆ ಮಾಡಕತ್ತಿರ ಅಂದ್ರೆ ಸಾಧ್ಯ ಇಲ್ಲ ಅದು ಆಗಕ್ಕೆ ಕೆಲಸ. ಅದ್ರ ಒತ್ತಿದ್ರಲ್ರಿ, ಈಗ ಒತ್ತಿರಲ್ಲ. ಹಿಂಗೆ ನೋಡ್ರೆ ಹಿಂಗೆ 1 7 ಆಗಿರ್ತೈತಿ, 8 9 ಆಗುತ್ತೆ, 10 ಆಗುತ್ತೆ, 1 ಆಗುತ್ತೆ, 5 ಆಗೇ ಬಿಡ್ತಾರೆ, ಮತ್ತು 10 ಉಣಿಗೇ ಬಿಡ್ತಾರೆ. ನಾನು 5ವರೆಗೆ ಕಾಜು ಉಣಿ ಮಾಡಾಕತ್ತೀನಿ, 8 ತನಕ ಆಯ್ತು ರೀ. ಮತ್ತು ಪ್ಯಾಕಿಂಗ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಕುಂತೀನಿ ಈಗ. ಒತ್ತಿದ್ರಲ್ರಿ ಇಲ್ಲಿ ನೋಡಿ ಸ್ನೇಹಿತರೆ. ಇಲ್ಲಿ ಹಿಂಗೆ ಇನ್ನೂ ಇದ್ರೆ ನಮ್ಮ ಮನ್ಯಾಗ ತಿನ್ಬೇಕು. ಇಲ್ಲಿಕ ಸಾಲ ಮಾಡಕ್ಕೆ ಹೋಗ್ಬಾರ್ದು ರೀ. ಅದಕ್ಕೆ ಅಂತೀನಿ ರೀ, ನಾ ಯಾವಾಗಾರ ಏನಾರ ಇತ್ತು ನನ್ನ ಕೈಯಾಗ ರೊಕ್ಕ ಇದ್ರೆ ನಾ ಮಾಡ್ತೀನಿ ರೀ. ರೊಕ್ಕ ಇರ್ಲಿಕ್ಕಂದ್ರೆ ಯಾವುದು ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಈಗ ನಮಗೆ ನಮ್ಮ ಊರು ಬಿಟ್ಟು ಹೋದ್ರೆ ಸಾಲ ಮಾಡಿದ್ದು ನಾವು ಕಟ್ಟಲೇಬೇಕು ರೀ. ಎಷ್ಟೇ ಊರು ಬಿಟ್ಟು ಹೋಗ್ರಿ ಸಾಲ ಮಾಡಿ ತೀರಲೇಬೇಕು. ಅದ್ರಾಗ ನಮ್ಮಂಗೆ ಪರಿಸ್ಥಿತಿ ಇದ್ದವ್ರು ಮಾತ್ರ ಭಾಳ ಕಷ್ಟ ಆಗುತ್ತೆ ಸ್ನೇಹಿತರೆ. ಎದುರು ಕಟ್ಟಬೇಕು ರೀ. ಒಮ್ಮೆ 10 ಈ ಮಾತ್ರ ವ್ಯಾಪಾರ ಮಾತ್ರ ಕೈ ಬರ್ತಾವಲ್ರಿ. ನಾ ಬಟ್ಟೆ ಗಂಟು ಕೊಡೋದು ವಜ್ಜೆ ಬಿಟ್ಟೈತೆ. ಇವಾಗೆಲ್ಲ ನನಗಂತಾರ 3-4 ಮಂದಿ ಸಿಸ್ಟರ್ಗಳು, ಯಾಕ್ರಿ ನೀವು ಸೀರೆಗಳು ವಿಡಿಯೋ ಮಾಡಲ್ಲಾಗಿರಿ, ನೈಟಿಗೂ ವಿಡಿಯೋ ಮಾಡಲ್ಲಾಗಿರಿ ಅಂತಾರೆ. ನನಗೆ ಯೂಟ್ಯೂಬ್ ತೆಗೆ ಅನ್ಸುತ್ತೆ ಒಂದು ಸಲ, ಯಾಕಪ್ಪ ಯೂಟ್ಯೂಬು ಓಪನ್ ಮಾಡೋಣ ಎಲ್ಲ ಸಾರಿ ಬಿಸ್ನೆಸ್ ನನಗೆ ಒಂದು ಸಲ ಏನು ಬಿಡಪ್ಪ ಇದು ನನಗೆ ಬೋರ್ ಅನ್ಸುತ್ತೆ. ಮತ್ತು ನೋಡೋರು ಎಷ್ಟು ಬೋರ್ ಆಗಲ್ಲ ಸ್ನೇಹಿತರೆ. ನಮ್ಮ ಆರೈಕೆಗೆ ಸೇಲ್ ಮಾರೈಕೆಗೆ ನನಗೆ ಬೋರ್ ಆತಂದ್ರೆ ಪಾಪ ನೀವು ದಿನ ಸೀರೆ ವಿಡಿಯೋ ನಿಮಗೂ ಬೋರ್ ಆಗುತ್ತಲ್ವ. ನಮಗೆ ಯಾರೋ ವಿಡಿಯೋ ಬಂದಂದ್ರೆ ಬರೀ ಸೀರೆ ಹೇಳ್ತಾರಲ್ಲಪ್ಪ, ಅದು ಬೋರ್ ಅನಿಸುತ್ತಾ. ಅವ್ರು ಕ್ಲಿಕ್ ಮಾಡಿ ನೋಡಲ್ಲ ನಾವು, ಆದರೂ ಬೋರ್ ಅನಿಸುತ್ತೆ ನಮ್ಗೆ. ಮತ್ತು ನೀವು ಕ್ಲಿಕ್ ಮಾಡಿ ನೋಡೋರು ಎಷ್ಟು ಬೋರ್ ಆಗಲ್ಲ ಸೀರೆ ವಿಡಿಯೋ ಅಷ್ಟೊಂದಿಲ್ಲ ಅಂತ ನಾವು ವಿಡಿಯೋ ಮಾಡಿಲ್ಲ. ಮುಂದೆ ಬರೋ ದಿನಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಸೀರೆದು ಒಂದು ಸ್ವಲ್ಪ ಡೌನ್ ಆಗ್ತಂದ್ರೆ ಎಲ್ಲರೂ ಕಮ್ಮಿ ಆಯ್ತಂದ್ರೆ ನಂದು ಯಾವತ್ತೂ ನಾನು ರಿಟರ್ನ್ ಇರ್ತಾವೆ. ನಂದು ಆನ್ಲೈನ್ ಇರ್ಲಿಕ್ಕೆ ರಿಟರ್ನ್ ಹೋಗ್ತಾವೆ. ನನಗೆ ಆನ್ಲೈನ್ ಕಸ್ಟಮರ್ನೂ ಅದ ಸ್ನೇಹಿತರೆ. ಹಂಗೆ ಹೋಗ್ತಾ ಇರ್ತಾವೆ ನೋಡ್ತಿರ್ಬೇಕು. ನನಗೆ 3 ಮಂದಿಗೆ ಹೋಗಿ ಮುದ್ದೆ ಒಳಗೆ ಹೋಗಿ ಕೊಟ್ಟಿದ್ವಿ. ಮತ್ತು 2 ಸೀರೆ ಆರ್ಡ್ರು, ಮತ್ತು 2 ನೈಟಿ ಆರ್ಡ್ರು ಹಾಗೆ ಬರ್ತಾ ಇರ್ತಾರೆ. ನಾನು ವಿಡಿಯೋ ಮಾಡಿಲ್ಲ ಅಂದ್ರೆ ಸಣ್ಣ ಫೋನ್ ಹಚ್ಚಿ ಆರ್ಡ್ರ್ ಬರ್ತಾ ಇರ್ತಾರೆ ಸ್ನೇಹಿತರೆ. ನನಗೆ ಆರ್ಡ್ರ್ ಹಾಕಕ್ಕೆ ಹೋಗಲ್ಲ, ಅಷ್ಟು ಮೇಂಟೈನ್ ಮಾಡೋದು ಕಷ್ಟ ಐತಲ್ರಿ. ನೋಡ್ತಿಲ್ಲ, ಒಂದು ಕೈಲಿ ಎಷ್ಟಂತ ಬಡ್ದಾಡ್ಬೇಕ್ರಿ. ಒಂದು ಕೈಲಿ ಚಪ್ಪಾಳೆ ಹಾಕಿ ಸಾಧ್ಯ ಇಲ್ಲ. 2 ಕೈಲಿ ಚಪ್ಪಾಳೆ ಮಾಡಿರಿ ಹೆಂಗಾರು ಚಪ್ಪಾಳೆ ಕೊಡುತ್ತೀರಿ. ಒಂದೇ ಕೈಲಿ ಹೆಂಗೆ ಚಪ್ಪಾಳೆ ಮಾಡ್ತೀವಿ ಹೇಳ್ರಿ. ಅದು ಏನು ಮಾಡಿದ್ರು ಚಪ್ಪಾಳೆ ಆಗಲ್ಲ. ಆದ್ರೆ ಮತ್ತು ಜೀವನ ಸಾಗಿಸ್ಲೇಬೇಕು. ಚಪ್ಪಾಳೆ ಆಗಲೇಬೇಕಂತ ಹೋದ್ರೆ ಆಗಲ್ಲ ಸ್ನೇಹಿತರೆ. ಚಪ್ಪಾಳೆ ಆಗ್ಬೇಕಂದ್ರೆ ಆರಾಮ್ ರೆಸ್ಟ್ ಮಾಡಿ ಜೀವನ ಎಂಜಾಯ್ ಮಾಡ್ಬೇಕನ್ನೋದು ನಮ್ಮ ಮನೆ ಬರ್ದಿಲ್ಲ. ನಾವು ಇಷ್ಟು ಕಷ್ಟಪಡಲೇಬೇಕು, ಇಷ್ಟು ದುಡಿಲೇಬೇಕು, ಇಷ್ಟು ಮಾಡಲೇಬೇಕಂತ ದೇವ್ರು ಬರೋಕೆ ಕಳಿಸ್ಯಾರ ಸ್ನೇಹಿತರೆ. ಆದ್ರೆ ಏನೇ ಇಲ್ಲರಿ, ಇದು ಇವತ್ತು ರಾಟಿ ಸ್ಟಿಚಿಂಗ್ ಕಾರ್ಡು ನೋಡಿರ ಮೊದಲು ಫೋನ್ ಬಿಟ್ಟು ಮಿಷನ್ ತೊಗೋಬೇಕು ಅನ್ಸುತ್ತೆ. ಅದು ಗಂಟು ಕೊಡಾಗ್ತಾಯಿಲ್ಲ, ಬರೀ ಹಳ್ಳಿಯಲ್ಲಿ ಉದ್ರಿ ಆನ್ಲೈನ್ ಮಾಡಿದ್ನಂದ್ರೆ ನನಗೆ ಪೇಮೆಂಟು ಕೈ ಬಂದುಬಿಡ್ತಾವೆ ಸ್ನೇಹಿತರೆ. ಈಗ ಹಳ್ಳಿಯಲ್ಲಿ ಮಾಡ್ತೀನಲ್ಲ ಉದ್ರಿ ಆದ್ರೆ ಕಸ್ಟಮರ್ ಇರ್ತಾರೆ, ಉದ್ರಿ ಭಾಳ ಆಗ್ತಾವ್ರಿ. ಹಿಂಗಾಗಿ ಕೈ ಪೇಮೆಂಟ್ ಬರಲ್ಲ.
ಏನು ಮಾಡೋದು, ಯಾವಾಗ ಮಾಡ್ಬೇಕು, ಯಾಕೆ ಬಿಡಬೇಕು ಗೊತ್ತಾಗುವುದು. ಇವಾಗ ರಾಟಿನೂ ಅವಶ್ಯಕತೆ ಇದೆ, ಮಿಷನ್ ತೊಗೊಳೋದು ಜಾಕ್ ಮಿಷನ್ ತೊಗೊಳೋದು ಅವಶ್ಯಕತೆ ಇದೆ, ಈಗ ಫೋನ್ ಅವಶ್ಯಕತೆ ಇದೆ. ಫೋನ್ ಒಂದು 20,000 ರೂಪಾಯಿ ನೋಡ್ಬೇಕಂತೀರಿ ಚಲೋದ, ಯಾಕಂದರೆ ಇದು 9,000 ಕೊಡ್ತು ಇದ್ದು ರೀ ಆವಾಗ ವಿವೋ. ಈ ವಿವೋನ ಕ್ಯಾಮ್ರಾ ಇನ್ನೂ ಕ್ಲಿಯರಿಟಿ 20,000 25,000 ತನಕ ಅದಾವ ತಂದಾನ್ರಿ. ನಮ್ಮ ಅಣ್ಣಾಗ ಹೇಳಿ ನಮ್ಮ ಅಣ್ಣನ ತೊಗೊಂಬರೋರಿ. ನಮ್ಮ ಅಣ್ಣನೇ ನಮ್ಗೆ ಗೊತ್ತಾಗಲ್ಲ ಸ್ನೇಹಿತರೆ ಫೋನ್ಯಾಗ. ನನಗೆ 5G ಅಂದ್ರೆ ಗೊತ್ತಿದ್ದಿಲ್ಲ, ಇನ್ನು ಫೋನ್ಯಾಗ ಏನು ಗೊತ್ತಾಗುತ್ತೆ ಹೇಳ್ರಿ, ನನಗೆ ಏನೂ ಗೊತ್ತಾಗಲ್ಲ. ನಮ್ಮ ಅಣ್ಣಾಗ ಹೇಳ್ಬಿಟ್ಟಿನಿ ರೀ, ನಮ್ಮ ಅಣ್ಣ ತೊಗೊಂಬರ್ತಾ ನೋಡ್ರಿ ಸ್ನೇಹಿತರೆ. ಜಾಕ್ ಮಿಷನ್ ನೋಡಬೇಕು, ಇದೊಂದು ಯಾಕೋ ಇದು ಇಷ್ಟು ದಿನ ಆಯ್ತು. ನಾ ಎಷ್ಟು ಒಂದು ಮತ್ತು ನಮ್ಮ ಯಜಮಾನ್ರು ಇದ್ದಾಗ ತೊಗೊಂಡಿದ್ದು. ನಮ್ಮ ಯಜಮಾನ್ರು ತಿಳ್ಕೊಂಡು 5 ವರ್ಷ ಮುಗಿದು 6ನೇ ವರ್ಷ ಇದು ರಾಟಿ ಏನಂದ್ರೆ 8 ವರ್ಷ 9 ವರ್ಷ ರಾಟಿ ಐತೆ ನೋಡಿ. ಅವಾಗ ನಮ್ಮ ಶ್ರಾವಣಿನ ಹುಟ್ಟಿದ್ಲು ರೀ. ಶ್ರಾವಣಿ ಹುಟ್ಟಿದಂಗೆ ತೊಗೊಂಡ್ರಿ ಆ ರಾಟಿ ಟೀಚಿಂಗ್ ರಾಟಿ ತೊಗೊಂಡು 10 ವರ್ಷ 5 ವರ್ಷನಾಗಿಲ್ಲ ರೀ. ಆದರೆ 7-8 ವರ್ಷ ಮಾತ್ರ ಆಗೈತೆ ನೋಡಿ ಮಿಷನ್ ತೊಗೊಂಡು. ಒಂದಿನ ಈ ನಮಗೆ ಕಾಡಿಲ್ಲ ನನಗೆ. ಅವಾಗ ಇವತ್ತು ಎಷ್ಟು ಕಾಡ್ತೀರಿ ಇರ್ಲಿ, ಯಾಕೋ ಟೈಮ್ ಐತ್ರಿ. ಟೈಮ್ ಇದ್ರದ್ದಾಗ ಏನು ಮಾಡೋಕ್ಕಾಗಲ್ಲ ರೀ, ಅದೇನೋ ಕಾಡೋದೈತಿ. ನಾನು ಇವತ್ತೇನೋ ಅನ್ಕೊಂಡಿದ್ದೆ, ಇಷ್ಟು ಸೀರೆ ಒಪ್ಪಿಗೆ ಆಗಬೇಕು, 3 ನೈಟಿ ಟೀಚಿಂಗ್ ಮಾಡಿ ಬ್ಲೌಸ್ ಮುಗಿಸ್ಬೇಕು, ಮತ್ತು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಉಸು ಕಜ್ಜಿ ಗುಂಡಿ ಮಾಡಿ ಪಿಕೋ ಮಿಷನ್ ಸೆಟ್ ಮಾಡಿ ಉಷ್ಟು ಪಿಕೋ ಹಾಕ್ಕೊಂಡು 3 ನೈಟಿ ಫಿಟ್ಟಿಂಗ್ ಮಾಡಿ 3-4 ಬ್ಲೌಸ್ ಕಟ್ ಮಾಡ್ಬೇಕು. ಇಷ್ಟೆಲ್ಲ ಪ್ಲ್ಯಾನಿಂಗ್ ಇತ್ತು. ಅದೆಲ್ಲ ಪ್ಲಾಸ್ ಆಗುತ್ತೆ ರೀ. ಒಂದು ಬ್ಲೌಸ್ ಸ್ಟಿಚ್ ಆಯಿತು, 4 ಕಜ್ಜಿ ಗುಂಡಿ ಅದು ಪಿಕೋ ಹಾಕೋದು, ಕಟ್ ಮಾಡೋದು, ನೈಟಿ ಉಳ್ಕೊಂಡ್ಬಿಟ್ಟು. ಯಾಕಂದ್ರೆ ಮಿಷನ್ನ ಜೀವತ್ತಿನೈತೆ. ಈ ಮಿಷನ್ ಎತ್ತಿ ಈಗೆಲ್ಲ ಒರೆಸಿ ಕ್ಲೀನ್ ಮಾಡಿ ಪಿಕೋ ಮಿಷನ್ ಸೆಟ್ ಮಾಡಿ ಅವಷ್ಟು ಸೀರೆಗಳು ಕಟ್ ಮಾಡಿ ಇಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನನಗೆ 10:30-11 ಗಂಟೆ ಆಗುತ್ತೆ ಮಲ್ಕೋಬೇಕಾದ್ರೆ. ಮಿಷನ್ ಚೇಂಜ್ ಮಾಡಿ ತೋರಿಸ್ತೀನಿ ಬನ್ನಿ. ಬರೀ ಸ್ನೇಹಿತರೆ ಅಡ್ರೆಸ್ ಬರೀದು 2 ಊರಿಗೆ ಅಡ್ರೆಸ್ ಬರೀದು ಪ್ಯಾಕಿಂಗ್ ಮಾಡ್ತೀವಿ. ನಾವು ಪ್ಯಾಕಿಂಗ್ ಮಾಡ್ಬೇಕು. ಅವ್ರು ಹೇಳಿದ್ದಾರೆ ಅದಂಗೈತೆ ಅಡ್ರೆಸ್ ಬರೀಬೇಕು. ನಾಳೆ ಮುಂಜಾನೆ ನೋಡ್ತೀವಿ, ನಾಳೆ ಹೋಗೋದಾಗುತ್ತಿಲ್ಲ. ಇವತ್ತು ಎಣ್ಣೆ ಉಣಿಸಿ ನೋಡಿ ಎಣ್ಣೆ ಎಷ್ಟೈತಿ. ಈಗ ಎಣ್ಣೆ ಎಣ್ಣೆ ಉಂಡೈತಿ ತಳ ಬಂದೈತಿ ಬುಡಕ್ಕೆ. ಅದು ದಾರ ಕಟ್ಟಾಗೋ ಸಲ ಎಣ್ಣೆ ಉಣಿಸಿರ್ತಾನೆ. ಏನು ಮಾಡೋದು, ಐರನ್ ಐತೆ ನೋಡಿ. ಒಂದು ಹಳೆಗಿತ್ತು ಒರೆಸ್ಬೇಕಿಬಿಟ್ಟು. ನೋಡಿ ಭಾಳ ಎಣ್ಣೆ ಲವಣ ಚಳಿ ಬರಲ್ಲ. ಇವಾಗ ಎಣ್ಣೆ ಹಾಕೋದು ಮಾಡಿದ್ವಿ. ಇವತ್ತು ದಾರ ಕಟ್ಟಾಗೋ ಸಲ ಭಾಳ ಜನ ತಿಂದೈತಿ ರೀ. ಮೀನಾಗಿದ್ದಿಲ್ಲ. ನಾವು ಏನು ಅನ್ಕೊಂಡಿರ್ತೀವಿ ಇವತ್ತು ಇಷ್ಟೇ ಕೆಲಸ ಮಾಡ್ಬೇಕಂತ ಅದು ಆಗಕ್ಕೆ ಸಾಧ್ಯ ನೋಡ್ರಿ. ನಾವು ಅನ್ಕೊಂಡದ ಒಂದು ಆ ದೇವ್ರು ಮಾಡಿಸೋದು ಇನ್ನೊಂದು ಅಂತಾರಲ್ಲ, ಆಗ್ಬಿಟ್ಟು ನೋಡಿ. ಯಾಕೆ ಪಿಕೋ ಮಿಷನ್ ಸೆಟ್ ಮಾಡೋದು ಎತ್ತಾಡೋದು ವಜ್ಜೆ ಐತಿ. ಪಿಕೋ ಮಿಷನ್ ಮುಂಜಾನೆ ಬ್ಯಾಸರ ಆಗುತ್ತಾದ್ರೆ ಅದು ಸೆಟ್ ಮಾಡ್ಕೊಳ್ಳೇಬೇಕು ರೀ. ಮುಂಜಾನೆ ಇಡಕ್ಕಂದ್ರೆ ಆಗಲ್ಲ, ಮುಂಜಾನೆ ಸೆಟ್ ಮಾಡ್ಕೊಂಡು ಮಾಡ್ತೀವಿ ಅಂತ. ಬೇರೆ ಸೆಟ್ ಮಾಡ್ರಾಕ ಕುತ್ಕೊಡಿ ಸ್ನೇಹಿತರೆ. ಇನ್ನು ಎಷ್ಟು ಸೀರೆ ಪಿಕೋ ಅಂತ ತೋರಿಸ್ತೀನಿ ರೀ. ತೋರಿಸಿ ಇದು ಏನು ಮಾಡ್ಬಿಡ್ತೀವಿ ನೋಡಿ. ನಾನು ಲೇಟ್ ಆಗುತ್ತೆ, ಅಷ್ಟು ಕಟ್ ಮಾಡೋದು ಲೇಟ್ ಆಗುತ್ತೆ ರೀ. ಸುಮ್ಮನೆ ಮಾಡಿಗೆ ಇರ್ತೀನಿ. ಎಲ್ಲ ಕಿಕ್ಕಿಗೆ ರಿಜೆಕ್ಟ್ ಮಾಡಬೇಕು. ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ಅಲ್ಲ, ಸುಮ್ಮನೆ ರಿಸ್ಕ್ ಯಾಕೆ. ಇದೊಂದು ಡಬಲ್ ಕಲರ್ ಬಂದೈತಿ ಸೀರೆ. ಇವೆಲ್ಲ ಹೊಸ ಟ್ರೆಂಡ್ ಇದ್ದು ರೀ ಸೀರೆಗಳು. ಖಾಲಿ ಆಗಿರೋ ಸ್ನೇಹಿತರೆ ಒಂದು ಸ್ವಲ್ಪ ಲೇಸ್ ಮುದ್ದೆ ಬಂದೈತೆ ಅಕ್ಕ ಅಂತ ಬ್ಯಾಡ ಅಂತ ಕೊಟ್ಟರು. ಇದನ್ನ ಏನು ಮಾಡ್ತಾ ಇದು ಮಾಡೋದು ಬಿಡ ಅಂತ ನನಗೂ ಇಷ್ಟ ಆಗಿತ್ತು. ಏನು ಮುದ್ದಿಲ್ಲ, ಸ್ವಲ್ಪ ಒಳಗೆ ಹಿಂಗೆ ಮುದ್ದೆಗೈತೆ ಆಟಕ್ಕೆ ಕೊಟ್ಟರು ನೋಡಿ. ಸರ್ ಹೋದ್ರು. ಇದೊಂದು ಡಬಲ್ ಕಲರ್ ಬಂದೈತೆ ನೋಡಿ. ನಾನೇ ಉಟ್ಕೊಂಡ್ರೆ ಆಯ್ತು, ಪಿಕ್ಕು ಹಾಕಿದ್ರೆ ಆಯ್ತು, ಬ್ಲೌಸ್ ಸ್ಟಿಚ್ ಮಾಡಲ್ರಿ. ಸುಮ್ಮನೆ ಚಂದ ಐತಿ ಒಂಥರ. ನಾ ಉಟ್ಟು ತೋರಿಸ್ತೀನಿ ರೀ ನಿಮ್ಗೆ. ಪಿಕ್ಕು ಹಾಕೋತೀನಿ. ಈಗ ಇದು ನಡಬಾರ್ಕ್ ಈ ಥರ ಬರ್ತದೆ ಬ್ಲ್ಯಾಕ. ಲೇಸಿನ ಚಂದ ಐತೆ ರೀ ಬ್ಲ್ಯಾಕ ನೋಡಿ. ಉಟ್ಕೊಂಡ್ರೆ ಆತ ನಾನೇ ಬಳಸಿದ್ದು ನೋಡಿ. ಇದು ಒಂದೇ ಉಳ್ದೈತಿ, ಇದು ಒಂದೇ ಪೀಸ್ ಉಳ್ದೈತು. ಇಂಥ ಸೀರೆಗಳು ಬೇಕಂದ್ರೆ ಕಮೆಂಟ್ ಹಾಕಿ ನಿಮಗೆ. ಡಬಲ್ ಕಲರ್ ಬರ್ತದೆ ನೋಡಿ. ಇಲ್ಲಿಯಾಗ ಒಂದು ಲಂಗ ಜಂಪರ್ ಹೆಂಗೆ ಬಿಡ್ತೀವಿ ಯಾವ ಥರ ಕಾಣುತ್ತೆ ಲಂಗ ಡಬಲ್ ಬಿಟ್ಟಂಗೆ. ಕ್ಯಾಂಪ್ ಬ್ಲೌಸ್ ಇದು ಡೇ ಚೋಳು ಚೆನ್ನಾಗಿತ್ತು. ಇದು ಮಾಡೋಕ್ಕೋದ್ರೆ ಇದೊಂದು ಪಿಕ್ಕು ಹಾಕೋದು ನೋಡಿ. ನಂದು ಅದಕ್ಕೆ ತೋರಿಸಿದೆ ನೋಡಿ ಸ್ನೇಹಿತರೆ. ಪುಟ್ಟಾಕವು 2 ಸೀರೆ ಅದಾವು. ಇಲ್ಲೇ ತೊಗೊಂಡಾರ 2 ಸೀರೆ. ಇಂಥದ್ದು ಐತಿ, ಇಂಥವು ಅದಾವು.
ಇನ್ನು 2 ಕಲರ್ ಅದಾವು. ಇದೊಂದು ಯಾಕಂದ್ರೆ ಇವು ಬ್ಲೌಸ್ ಸ್ಟಿಚ್ ಅದಾವ. ಈ ಸೀರೆ ಪಿಕೋ ಹಾಕು ಅದಾವು. ಪಿಕೋ ಹಾಕು 4 5 ಅದು. ಇಲ್ಲೊಂದು 4 ಅದಾವ ರೀ. 4 5 9 ಸೀರೆ. ಇದು ನನ್ನೊಂದು 10 ಸೀರೆ ಅದಾವ ರೀ. ಇವು 3 ನೈಟಿ ಹೊಲಿಗೆ ಹಾಕೊಂಡ ನಾನು ಹೇಳಿದ್ರಿಂದ ಹೊಲಿಗೆ ಹಾಕೋದು ಜಗ್ಗದ ಈಗ ಆಗ್ತಿದೆ ಹಾಕಿರಿ. ಇವಾಗ 4 ಈಗ ಪಿಕೋ ಆಗಿ 4 ಬಿಡ್ತೀನಿ. ಮಾಡಿ ಹಾಕೊಂಡು ಬಿಡಿಸ್ನಂತಾರೆ. ಇಷ್ಟು ವಿಡಿಯೋ ಹಾಕೊಂಡ್ರ ಜಂಪಾದ ಬ್ಲೌಸ್ ಸ್ಟಿಚ್ ಮಾಡಬೇಕು. ಆ ಊರಿಗೆ ಗಂಡು ಬಿಡಿ ಹಾಕೋದ್ರೆ ಅವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇವಾಗ ಇಷ್ಟು ಜಂಪಾದ ತೆಗೆದು ಸೀದಾ ಕಟ್ ಮಾಡಿ ಅಲ್ಲಿ ಬಿಟ್ಟರೆ ಬೆಳಗ್ಗೆ ಸಂಡೆ ಪಿಕೋ ಬರ್ಸ್ತಾ. ಈ ವಿಡಿಯೋ ಈಗ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್. ಬಾಯ್, ಗುಡ್ ನೈಟ್.